ಮಗಳೇ, ಇವತ್ತು ನಿನ್ ದುಡ್ಡು 2 ಲಕ್ಷ ತನಕ ಸಿಗ್ತದೆ. ಬಾ ಹೋಗ್ಬಿಟ್ಟ ಅಮ್ಮ ಹೇಳಿದ್ದಲ್ಲ ಇವತ್ತು ಕೊಡ್ತೀವಿ ಬರ್ರಿ ಅಂತ ಹೇಳ್ಬಿಟ್ಟು. ಬಾ ಬೀರ್ನ ಹೋಗ್ಬಿಟ್ಟು ಆ ಅಕ್ಕಂತಾಗೆ ದುಡ್ಡು ಇಸ್ಕೊಂಬಿಟ್ಟು ಹಂಗೆ ನೀವು ಹೋಗ್ಬಿಟ್ಟು ಸಾಲ ಇಸ್ಕೊಂಡಿದ್ದಲ್ಲ ಬರ್ಕೊಟ್ಟಿದ್ಯಲ್ಲ ಹೊಲವ, ಆ ಅಮ್ಮಂತಾಗ ಹೋಗ್ಬಿಟ್ಟು ಎಲ್ಲ ದುಡ್ಡು ಕೊಟ್ಬಿಟ್ಟು ಹೆಂಗೋ ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಬಿಡಿವಂತೆ. ಬಾ ಇವತ್ತು ತಾನೇ ಅಮ್ಮ ಹೇಳಿದ್ದು. ಹ್ಞೂ ಕಣಮ್ಮ, ಇವತ್ತೇ ನೀನು ಹೇಳಿದ್ದು. ಆವಾಗಲೇ ಹೋದ ತಿಂಗಳೇ ನೀನು ಕೊಡಬೇಕಿತ್ತು ದುಡ್ಡು. ಆದರೆ ಆ ಅಮ್ಮ ಅದೇನೋ ಇನ್ನೂ ಸ್ವಲ್ಪ ಶಾನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಇದ್ದಿದ್ದು 2 ಲಕ್ಷ ಬರ್ತದೆ ಅಂತ ಹೇಳಿದ್ಲಲ್ಲ. ಅದಕ್ಕೆ ನಮ್ಮ ಅದೃಷ್ಟ ಅನ್ನೋದು 50,000 ರೂಪಾಯಿ ಅಷ್ಟೇ ನಾವು ಕೊಟ್ಟಿರೋದು. ಅದಿವಾಗ 2 ಲಕ್ಷ ಆಯ್ತಾಯ್ತು ಕಣಮ್ಮ, 2 ಲಕ್ಷ ಆಯ್ತೈತೆ. ಅಪ್ಪ ನನಗಂತೂ ಈಗ ಸಮಾಧಾನ ಆಯಿತು. ನನ್ನ ಗಂಡನೂ ಹೇಳ್ತಾನೆ ಯಾವಾಗೂ ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳ್ತಿರ್ತಾನೆ ಅವಾಗವಾಗ. ಅದು ಯಾಕೋ ಏನು ಕತೆಯೋ ಗೊತ್ತಿಲ್ಲ. ಬಿಡು, ನನ್ನ ಹೆಸ್ರಿಗೆ ಏನಿಯ ಮಾಡಿಸ್ಕೊಂಡ್ರೆ ಆಯಿತು. ನಡಿಯಮ್ಮ, ಆ ಅಮ್ಮ ತಿರುಗಿ ಎತ್ತನ ಒಂಟಗಿಂಟು ಹೋದಳು. ಬೆಳಿಗ್ಗೆ ಹೊತ್ನಾಗ ಏನಿಯ ಹೋದ್ರೆ ಸಿಗ್ತಾಳೆ, ಇಲ್ಲ ಅಂತಂದರೆ ಎತ್ತೆತ್ತ ಹೊಂಟೋಗ್ಬಿಡ್ತಾಳೆ. ಬಾ, ಅದು ಬೇರೆ 2 ಲಕ್ಷ ರೂಪಾಯಿ ಕ್ಯಾಶ್ ಅಲ್ವಾ, ಅದೇನಾಯ್ತದ ಏನೋ ಇಸ್ಕೊಂಬಿಟ್ಟು ಬಿರ್ನ ಬರ್ಬೇಕಲ್ಲ. ಬಾ. ಹ್ಞೂ ನಡಿ ಮಗಳೇ. ಅಕ್ಕ 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 ಏನು ನೀವಾ? ಅದೇನು ತಿಂಗ್ಳು 4 ಹುಡಿಕಂಡು ಮಂತಾಕ್ ಬಂದು ಹಂಗೆ ಗೊತ್ತಿರಲ್ಲ. ಅಯ್ಯಪ್ಪ, ನನಗಂತೂ ನಿಮಗೂ ಹೇಳಿ ಸುಸ್ತಾಗೋಗ್ಬಿಟ್ಟಿವ್ನಿ. ಸರಿ, ಏನು ಹುಡಿಕೊಂಬಿಟ್ಟು ಬಂದಿದ್ದು? ಅಕ್ಕ ಇದೇನಕ್ಕ ಹಿಂಗೆ ಹೇಳ್ತೀಯಾ? 50,000 ರೂಪಾಯಿ ಕೊಟ್ಬಿಟ್ಟು 3 ತಿಂಗಳು ಮ್ಯಾಲ ಆಯ್ತಲ್ಲಕ್ಕ. ನೀನೇನು ಹೇಳ್ದೆ 50,000 ರೂಪಾಯಿನ 1.5 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆಮೇಗಿಂದ ಹಿಂದಿನ ತಿಂಗಳು ಬಂದು ಕೇಳಿದಕ್ಕೆ ಇಲ್ಲ ಇನ್ನೂ 50,000 ರೂಪಾಯಿ ಶಾನೆ ಕೊಡ್ತೀನಿ, 2 ಲಕ್ಷ ರೂಪಾಯಿ ಬರ್ತದೆ ಹೋಗಿ ಮುಂದಿನ ತಿಂಗಳಿಗೆ ಅಂತ ಹೇಳಿದಕ್ಕೆ ನಾನು ನಮ್ಮಮ್ಮ ಕೇಳ್ಬಿಟ್ಟು ವಾಪಸ್ ಹೋದ್ವಲ್ಲಕ್ಕ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ ಏನಕ್ಕೆ ಬಂದ್ರಿ ಅಂತ ಹೇಳ್ಬಿಟ್ಟು. ತಮಾಷೆ ಮಾಡ್ತಾ ಇದೆಯಾ? ಅಯ್ಯೋ, ತಮಾಷೆ ಎಲ್ಲ ಮಾಡಬೇಡ ಕಣಕೋ. ನಾವಂತೂ ಶಾನೆ ಇಕ್ಕಟ್ಟಾಗಿ ಆಗ್ಬಿಟ್ಟಿದ್ದೀವಿ. ಈಗ ಮನೆಯೆಲ್ಲನೂ ಕೊಟ್ಟಿದ್ದು ಆಗೋಯ್ತು. ಆಮೇಕಿಂದ ಈಗ ಪೇಂಟು ಗೀಂಟೆಲ್ಲ ಬಳಸ್ಬೇಕು, ಅದಕ್ಕೂ ಕಾಸಿಲ್ಲ. ಇನ್ನೂ ನಮ್ಮ ಸ್ವಲ್ಪ ಹೊಲ ಐತೆ, ಈಗ ಅದೆಲ್ಲ ಬಿಡಿಸ್ಕೋಬೇಕು ಮಾಡಬೇಕು. ನಿನಗೆ ಅಂದ್ಬಿಟ್ರಿ ಹೆಂಗಕ್ಕ? ಅಕ್ಕ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಕ್ಕ, ಹೊಂಟೋಯ್ತೀವಿ ನಾವು. 2 ಲಕ್ಷ ರೂಪಾಯಿ ಏನು ಬೇಡ, ಪರವಾಗಿಲ್ಲ, 1 ಲಕ್ಷನೇ ಕೊಟ್ಬಿಡು ಸಾಕು. ನಮ್ಮ ಪಾಡು ನಾವು ತಗೊಂಡು ಹೊಂಟೋಯ್ತೀವಿ. ಇದೇನು ತಮಾಷೆ ಮಾಡ್ತೀಯಕ್ಕ ನೀನಂತೂ? ಯಾರು ತಮಾಷೆ ಮಾಡ್ತಿರೋದು, ನೀನಾ ಇಲ್ಲ ನಾನಾ? ಅಯ್ಯೋ, ನೀನು ಕೊಟ್ಟಿದ್ದಲ್ಲ 50,000 ರೂಪಾಯಿನ, 50,000 ರೂಪಾಯಿನ ನಾನು ಅದೇ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಹಾಕಿದೆ. ಬಿಸ್ನೆಸ್ ಎಲ್ಲನೂ ಲಾಸ್ ಎದ್ದು ಹೊಂಟೋಯ್ತು. ಈಗ ದುಡ್ಡು ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ವಾಪಸ್ ತಗೊಂಡ್ಬಿಟ್ಟು ಬರನಿ? 10 ಪೈಸೆನೂ ಇಲ್ಲ, ಎಲ್ಲ ಲಾಸ್. ಅಕ್ಕ ಇದೇನು ಹಿಂಗೆ ಹೇಳ್ತಿದ್ಯಾ? ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ಲಾಸ್ ಅಂತ ಹೇಳ್ತಾ ಇದೆಯಲ್ಲ. ಇದೇನು ಹಿಂಗೆ ಹೇಳ್ತಾ ಇದೆಯಾ ನೀನು? ಅಕ್ಕೋ ಸುಮ್ಕಿರಕ್ಕ, ನೀನು ಹಿಂಗೆಲ್ಲ ಮಾತಾಡ್ಬೇಡ. ನಾನು ನಿಮ್ಮನ್ನು ನಂಬ್ಕೊಂಬಿಟ್ಟು ಕೊಟ್ಟಿದ್ದೀನಿ ದುಡ್ಡ. ಈಗ ನೋಡ್ರೆ ಲಾಸು ಪಾಸು ಅಂತ ಬೇರೆ ಹೇಳ್ತಾ ಇದೀಯ ನೀನು. ಲಾಸ್ ಆಗಿರೋದು ಲಾಸು ಅಂತ ಹೇಳ್ದಿದ್ದಂಗೆ ಲಾಭ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಯ್ತದೆ? ಅಯ್ಯೋ, ಇದೊಳ್ಳೆ ಸೊರ ಐತಲ್ಲ. ಲಾಸ್ ಆಗೈತೆ, ಹೋಯ್ತಿರ್ರಿ. 10 ರೂಪಾಯಿನೂ ಇಲ್ಲ, 1 ರೂಪಾಯಿನೂ ಇಲ್ಲ, 10 ರೂಪಾಯಿನೂ ಇಲ್ಲ. ಏನು ಮಾಡೋಕ್ಕಾಯ್ತದೆ? ಬಿಸ್ನೆಸ್ ಅಂದ್ರೆ ಲಾಸು ಆಯ್ತದೆ, ಲಾಭನೂ ಬರ್ತದೆ. ಹೋಗಿ ಸುಮ್ಕೆನೇನಿಯಾ? ಏಯ್ ಕಿತ್ತೋದು ಮುದುಕಿ, ನನ್ನ ಹತ್ರನೇ ನೀ ಆಟ ಆಡ್ತಾ ಇದೆಯಾ? ನೋಡು, ಬಾ ಮುಚ್ಕೊಂಡು ನನ್ನ ದುಡ್ಡು ನಾನು ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನು ಅನ್ಕೊಬಿಟ್ಟಿದ್ಯಾ ನಿನ್ನನ್ನ? ಏನು ಅನ್ಕೊಬಿಟ್ಟಿದ್ಯಾ ನಿನ್ನನ್ನ? ಬಾಯ್ ಮುಚ್ಕೊಂಡು ಇವಾಗ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡು. ಸುಮ್ಮನೆ ನೆನೆಯ 3-4 ತಿಂಗಳಿಂದ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಆಟ ಆಡ್ಸ್ಕೊಂಡು ಕುಂತಿದ್ಯಾ ನೀನು? ಅಯ್ಯ, ನಾನೇನು ಅಡ್ಡಾಡ್ಸ್ಕೊಂಡು ಕುಂತಿರೋದು? ಬಿಸ್ನೆಸ್ ಅಂದ್ರೆ ಲಾಸ್ ಆಯ್ತದೆ, ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಯಾರಿಗಾನ ಕಂಪ್ಲೇಂಟ್ ಕೊಟ್ಟು ಹೆಂಗನ ಮಾಡ್ಕ. ನಾನಂತೂ ದುಡ್ಡು ಕೊಡೋಕ್ಕಿಲ್ಲ ಅಷ್ಟೇ. ಹಿಂದಿನ ತಿಂಗಳೇನಿಯ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಏನು ಮಾಡನಿ ಬಿಡು ಪಾಪ, ಎಲ್ಲೋ ಬೇಜಾರು ಮಾಡ್ಕೊಂತೀರಾ ಅಂತ ಹೇಳಲಿಲ್ಲ. ಇವಾಗ ಹೇಳೋ ಅಂತ ಪರಿಸ್ಥಿತಿ ಬಂತಲ್ಲ, ಅದಕ್ಕೆ ಹೇಳ್ದೆ. ಇವಾಗ ನೋಡು, 10 ರೂಪಾಯಿ ಕಾಸು ಇಲ್ಲ, ಪಾಸು ಇಲ್ಲ, ಬರೋದು ಇಲ್ಲ, ಯಾಂಥದ್ದು ಇಲ್ಲ. ಹೋಗ್ರಿ ಸುಮ್ಕೆ ಮಂತಕ್ಕೆ ಹೋಗ್ರಿ. ಎಲ್ಲ ಕಿತ್ತೋದೊಳೆ ಮಗಳೇ, 10 ರೂಪಾಯಿನೂ ಬಿಟ್ಬಿಟ್ಟು ಹೋಗ್ಬಿಡ್ದು. ಈ ಕಿತ್ತೋದೊಳಗೆ ಮನೆಗೆ ಏನೇನಾಯ್ತೋ ಎಲ್ಲನೂ ತಗೊಂಡು ಹೊಂಟ್ಬಿಡ್ಬೇಕು ನೋಡು. ಧಾರಾಳವಾಗಿ ತಗೊಂಡು ಹೋಗ್ಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ತಗೊಂಡೋಗಿ. ನನಗೇನು ಬೇಜಾರೇ ಇಲ್ಲ. ನನಗಂತೂ ಬೇಜಾರು ಮಾಡ್ಕೊಳ್ಳೋಂತಳೂ ಅಲ್ಲ. ಇದೊಂದು ಚಿಕ್ಕ ಮನೆ, ಇದ್ರಾಗ ಏನೇನು ಸಿಗ್ತದೋ ಎಲ್ಲ ದೇವ್ಕೊಂಡು ತಗೊಂಡು ಹೊಂಟೋಗ್ಬಿಡಿ ಮನೆಗೆ. ಯಾರಕ್ಕ ನೀವು? ಯಾರು ಅಕ್ಕ ನೀವು? ನೋಡ್ರಿ, ನಮ್ಮ ಹತ್ರ 50,000 ರೂಪಾಯಿ ಇಸ್ಕೊಂಬಿಟ್ಟಿವಳು. ಕೊಡ್ತೀನಿ, 2 ಲಕ್ಷ ಆಯ್ತದೆ ಒಂದು 3-4 ತಿಂಗಳಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಬಿಟ್ಟು ಇವಾಗ ನೋಡಿದ್ರೆ ಪಂಗ್ನಾಮ ಆಗ್ತಾವಳೆ. ಅದಕ್ಕೆ ಈ ಮನೆಗಿರೋ ಸಾಮಾನೆಲ್ಲನೂ ಒತ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾ ಇವಳಿಗೆ. ಲೇ ಕಮಲಾಕ್ಷಿ, ನಿಂದಂತೂ ಇದೇ ಆಯ್ತು. ಕಳ್ಳಿ ಕಮಲಾಕ್ಷಿ ನೀನು. ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ಯಾ ನಿನ್ ಪಿತ್ರಿ. ನಿನ್ ಮೊದಲು ಹೊಂಟೋಗ್ಬಿಡು, ನಮ್ಮ ಮನೆಗಂತೂ ಇರಬೇಡ ನೀನು. ಏನೋ ತೊಂಗಿ ಅಂತ ಹೇಳ್ಬಿಟ್ಟು ಮನೆಗೆ ಇಟ್ಕೊಂಡಿದ್ದಕ್ಕೆ ಒಳ್ಳೆ ಸಾಕ್ಸ್ತೀನಿ ನೀ ಮಾಡ್ತಾ ಇದೆಯಾ ನೀನು. ಬಿಕ್ಕಿತ್ತೋದ್ ಮನೆಯಲ್ಲಿ ಎಷ್ಟು ಜನ ಮಂತ ಕುಡಿಕೊ ಬರೋದು ನಿನ್ನ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆನೂ ನನಗೂ ಉತ್ತರ ಹೇಳಿ ಬಾಯಿ ಬಿದ್ದೋಗ್ಬಿಟ್ಟೈತೆ ಕಿತ್ತೋದೊಳೆ. ಹೋಗಿ ನೀನು ಸುಮ್ಮನೆ ನೀ ಮಂತಕ್ಕೆ. ನಿನ್ನಿಂದ ಈಗ ನನ್ನ ಮನೆಗೆಲ್ಲನೂ ಕೆಟ್ಟ ಹೆಸರು. ಅಕ್ಕ ಹಂಗಾರೆ ಮನೆನೂ ಮುಂದಲ್ವಾ?
ಹ್ಞೂ ಈ ಕಿತ್ತೋದೊಳ್ದೆಲ್ಲ ಆಯ್ತದ ಮನೆ. ಈ ಮನೆ ನಂದು ಕಣವ, ನನ್ನ ತಂಗಿ ಇವಳು. ಅಯ್ಯೋ ಅವಾಗ ಇವಾಗ ಬತ್ತಿತ್ತಾಳೆ 2 ತಿಂಗಳಿಗೋ 3 ತಿಂಗಳಿಗೋ ನನಗೆ ಬಂದು ಈಗ ನೋಡು ಇಂಥ ಕಿತ್ತೋದ್ ಕೆಲಸ ಮಾಡ್ಬಿಟ್ಟು ಅವ್ರ ಇರ್ತಾಗ ದುಡ್ಡು ಇಸ್ಕೊಂಡು ಮೋಸ ಮಾಡ್ಬಿಟ್ಟು ಎತ್ಕೊಂಡು ಹೊಂಟೋಯ್ತಾಳೆ. ಅಯ್ಯೋ ನಾನು ಎಷ್ಟು ಜನಕ್ಕೆ ಹೇಳಿದ್ದೀನಿ, ಅಯ್ಯೋ ಸ್ವಲ್ಪ ಜನ ದುಡ್ಡೆಲ್ಲ ನನಗೆ ಕೊಡ್ಸಿದ್ದೀನಿ ಮಾಡಿದ್ದೀನಿ. ಅಯ್ಯೋ ನನಗೂ ಸಾಕು ಹೋಗ್ಬಿಟ್ಟೈತೆ. ನಿಮ್ಗೇನು ಬುದ್ಧಿ ಬೇಡವೇನಕ್ಕ ನಿಂಗೆ? ಈ ಪಾಟಿ ವಯಸ್ಸಾಗೈತೆ, ನಿಮ್ಗೇನು ಬುದ್ಧಿ ಬೇಡವೆ? ಯಾವಳ ಹೇಳ್ಬಿಟ್ರೆ ಲಕ್ಷ ಬರ್ತೈತೆ 2 ಲಕ್ಷ ಬರ್ತದೆ ಅಂತ ಹೇಳಿದ ತಕ್ಷಣ ದುಡ್ಡು ಕೊಟ್ಬಿಡೋದೇನೆ ಕೆಲಸ ಎಲ್ಲನ. ಒಂದು ತಿಂಗಳು 1 ಲಕ್ಷ ಶಾನೆ ಆಯ್ತದೆ. ನಿಮ್ಮ ತಲೆ ಇಲ್ಲ ಬಿಡಿ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನೋಡಿ ಇದು ನನ್ನ ಮನೆಯಿಂದ 10 ರೂಪಾಯಿ ಸಾಮಾನು ತಗೊಂಡೋದ್ರು ಕಳ್ತನ ಮಾಡ್ಕೊಂಡೋದ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಮ್ಮ ಮೇಲೆ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ. ಕೊಡ್ಬೇಕಾದ್ರೆ ಇರ್ಬೇಕಿತ್ತು ನಿಮಗೆ ಜ್ಞಾನ, ಇವಾಗಲ್ಲ ಬಂದ್ಬಿಟ್ಟು ಕಿತ್ತಾಕೊಳ್ಳೋದು ನೀವು. ನನ್ನ ಮನೆ, ಬಾಯಿ ಮುಚ್ಕೊಂಡು ಹೋಗಿ. ಅಕ್ಕ 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 ಹಿಂಗೆ ಅನ್ಬೇಡ್ರಕ್ಕ, ನಾನು ಭಾಳ ತೊಂದರೆ ಆಗಿದ್ದೀನಿ. ಅಯ್ಯೋ ಅದು ನಮ್ಮ ಹೊಲ ಅಲ್ಲ, ಈಗ ಬೇರೆ ಹೆಸರು ಹೊಲ ಬರ್ಕೊಟ್ಬಿಟ್ಟಿದ್ದೀನಿ. ಅವರು ಅಲ್ದಾಗ ನಾನು ಮನೆ ಕಟ್ತಾ ಇದ್ದೀನಿ, ಮನೆಗೆ ಬೇರೆ ಸಾಲ ಮಾಡ್ಕೊಂಡ್ಬಿಟ್ಟಿವ್ನಿ. ಈಗ ಹೊಲ ಬಿಡಿಸ್ಕೊಳ್ಳಿಲ್ಲ ಅಂತಂದ್ರೂ ಮನೆ ಕಟ್ಟಿರೋ ಮನೆಯೆಲ್ಲನೂ ಹೊಂಟೋಯ್ತದೆ. ನನ್ನ ಮಾತು ಕೇಳಿ ನಿಮ್ಮ ಕೈ ಮುಗಿತೀನಿ. ಕೊಟ್ಟಿರೋ 50,000 ವಾಪಸ್ ಕೊಡಿಸಿ. ಏ ಕಮಲಾಕ್ಸಿ, ಏಯ್ ಕೊಟ್ಬಿಡೆ. ಅವ್ರು ದುಡ್ಡೇನಾದ್ರು ಮಡಿಕೊಂಡಿದ್ರೆ 50,000 ಕೊಟ್ಬಿಡೆ. ಅಯ್ಯೋ ಯಾಕ ನನ್ನ ಹತ್ರ ಎಲ್ಲಿಂದ ಬರಬೇಕು? ಇವ್ರು ಕೊಟ್ಟೇನೆ 4 ತಿಂಗಳಾಯ್ತು. ಅಪ್ಪ ಆರಾಮಾಗಿ ಎಲ್ಲ ಖಾಲಿ ಮಾಡ್ಬಿಟ್ಟಿರ್ತಿ. ನನಗಂತೂ ನಿದ್ದೆ ಬತ್ತೈತೆ. ಇವ್ರು ಯಾರು ನನ್ನನ್ನು ಕೇಳಕ್ಕೆ? ಇವ್ರಿಗೆ ಸರಿನಮ್ಮ, ಇವರು ನನಗೆ ದುಡ್ಡು ಕೊಟ್ಟವ್ರೆ ಅಂತ ಹೇಳೋದಕ್ಕೆ ಏನಾದರೂ ಸಾಕ್ಷಿ ಇದ್ರೆ ತೋರ್ಸಕ್ಕೆ ಹೇಳು, ಆವಾಗ ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ. ನೋಡು ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕ. ಇವ್ರು ಯಾರು ಅಂತ ನನಗೆ ಗೊತ್ತು ಇಲ್ಲ. ಇವ್ರು ನನಗೆ ದುಡ್ಡು 1 ರೂಪಾಯಿನೂ ಕೊಟ್ಟಿಲ್ಲ. ಇದಕ್ಕೂ ಅದಕ್ಕೂ ನನಗೇನು ಸಂಬಂಧನೂ ಇಲ್ಲ, ಎಂಥದ್ರೂ ಇಲ್ಲ ಕಣಕ್ಕ. ನೀ ಸುಮ್ಮನೆ ಬರಕ್ಕೆ ಹೋಗ್ಬೇಡ. ಕೇಳಕ್ಕ ಸಾಕ್ಷಿ ಏನಾದರೂ ಐತಾ ಅವ್ರು ದುಡ್ಡು ಕೊಟ್ಟಿರೋದಕ್ಕೆ ಅಂತ ಹೇಳ್ಬಿಟ್ಟು ನೀನು ಕೇಳಕ್ಕ. ಅಕ್ಕ ಏನ ಪತ್ರ ಗಿತ್ರ ಬರಸ್ಕೊಂಡಿದ್ರಾ? ಏನ ಸಾಕ್ಷಿ ಗೀಕ್ಸಿ ಐತಾ? ಇದ್ರೆ ತೋರಿಸಿ, ನಾನು ಕೊಡಿಸ್ತೀನಿ. ಇಲ್ಲ ಈ ದರಿದ್ರೊಳ ಮೇಲೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ರಿ. ನನಗೂ ನನ್ನ ತಂಗಿ ಅಂತ ಮನೆಗೆ ಇಸ್ಕೊಂಡು ಸಾಕು ಬಿದ್ದೋಯ್ತು ನನಗಂತೂ. ಈ ಆಳದೊಳಿಂದ ಏನಾದರೂ ಬರಸ್ಕೊಂಡಿದ್ದೀರಾ ಪತ್ರವಾ? ಇಲ್ಲ ಕಣಕ್ಕ, ಏನು ಬರಸ್ಕೊಂಡೇ ಇಲ್ಲ. ಹೋಗ್ಬಿಟ್ಟು ಮಣ್ತೀನ್ರಿ. ಮತ್ತೆ ಏನು ಬರಸ್ಕೊಂಡಿಲ್ವಂತೆ, ಏನು ಮಾಡಿಲ್ವಂತೆ, ಏನು ಬಿಟ್ಟಿಲ್ವಂತೆ. ಆದ್ರೂ ಇವಳಿಗೆ 50,000 ರೂಪಾಯಿ ಕೊಟ್ಬಿಟ್ರಂತೆ. ಇವಾಗ ನಾನು ಹೆಂಗೆ ನಂಬೇಕು ನೀವು ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು? ಅಯ್ಯೋ ಸುಮ್ಮನೆ ನಾನು ತಲೆ ತಿನ್ಬೇಡ್ರಕ್ಕ, ಸುಮ್ಮನೆ ಹೋಗಿ. ಈಗಿನ ಕಾಲದಾಗ ಯಾರನ್ನ ಬರಸ್ಕೊಂಡಿದ್ದಂಗೆ ಕೊಟ್ಬಿಡ್ತಾರಾ? ಆ ಕಾಲ ಮುಗ್ದೋಯ್ತು ಬಿಡು, ಹಳೆ ಕಾಲ. ಈ ಹೊಸ ಕಾಲದಾಗ ನೀನು ಬರಸ್ಕೊಂಡಿದ್ದಂಗೆ 10 ರೂಪಾಯಿ ಕೊಟ್ಬಿಡ್ತೀಯ ನೀನು? ಅಯ್ಯೋ ಹೆಂಗನ ಮಾಡ್ಕೊ ಹೋಗ್ರಿ. ಸುಮ್ಮನೆ ನಮ್ಮ ಮನೆ ಮುಂದೆ ಮಾತ್ರ ಬಂದು ಜಗಳ ಮಾಡಬೇಡಿ. ಅಮ್ಮ ಅಮ್ಮ ಮೋಸ ಹೋಗ್ಬಿಟ್ವಿ ಕಣಮ್ಮ, ನಾವು ಮೋಸ ಹೋಗ್ಬಿಟ್ವಿ. ಈ ಮುದ್ಕಿ ನಂಬಿಟ್ಟು ಮೋಸ ಹೋಗ್ಬಿಟ್ವಿ ಕಣಮ್ಮ, ಮೋಸ ಹೋಗ್ಬಿಟ್ವಿ ನಾವು. ಅಷ್ಟೇ ಕಣಮ್ಮ, ಮುಗೀತು. ಇವಾಗ ಹೊಲ ಬಿಡಿಸ್ಕೊಳ್ಳೋದು ಹೆಂಗಮ್ಮ? ನಾವು ಮನೆಯೆಲ್ಲ ಕಟ್ಬಿಟ್ಟಿದೀವಿ. ನಮ್ಮ ಅತ್ತೆ ಗೊತ್ತಾರೆ ಚರ್ಮ ಸುಲ್ದಾಕ್ಬಿಡ್ತಾಳೆ. ನನ್ನ ಗಂಡ ನನಗೆ ನೇಣಾಕ್ಬಿಡ್ತಾನೆ ಅಷ್ಟೇ ಕಣಮ್ಮ. ಏನಮ್ಮ ಮಾಡಲಿ ನಾನು? ಕಿತ್ತೋದಳೆ ಮುದ್ಕಿ, ಇನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕಂಡ. ನೋಡ್ತಾ ಇರು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟಿನ. ಜೈಲಿಗೆ ಹಾಕಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಮ್ತಿನೇನೇ ಅಲ್ಲ, ಮಮ್ತಿ ಅನ್ನೋದು ಬದಲಾಯಿಸ್ಕೊಬಿಡ್ತೀನಿ ನನ್ನ ಹೆಸರನ್ನ. ನನಗೇನಿಯ ಮೋಸ ಮಾಡ್ಬಿಟ್ಟು ನಾಮ ಹಾಕ್ಬಿಡ್ತೀಯ ನನಗೇನೇನಿಯ? ನೀನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಹೋಗಿ. ಅದೇನೋ ಅಂತಾರಲ್ಲ, ಪೊಲೀಸ್ ಸ್ಟೇಷನ್ ಒಂಥರ ನಮ್ಮ ಅತ್ತೆ ಮನೆ ಇದ್ದಂಗೆ. ಆವಾಗ ಹೋಯ್ತಾ ಇರ್ತೀನಿ, ಆವಾಗ ಬರ್ತಾ ಇರ್ತೀನಿ. ನನಗೇನು ತೊಂದರೆ ಇಲ್ಲಪ್ಪ, ಹೋಗಕ್ಕೂ ತೊಂದರೆ ಇಲ್ಲ, ಬರೋಕ್ಕೂ ತೊಂದರೆ ಇಲ್ಲ. ಕೊಡೋಗಿ ಪೊಲೀಸ್ ಸ್ಟೇಷನ್ಗೆ. ಅದಕ್ಕೂ ಮುಂಚೆನೇ ನೀನು ನನಗೆ ಯಾವಾಗ ದುಡ್ಡು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು ವಿಷಯ ಹೇಳಿ. ಯಾಕಂದರೆ ನಾನಂತೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಇಲ್ಲ, ನೀವು ನನಗೆ ಕೊಟ್ಟು ಇಲ್ಲ. ಕೊಟ್ಟಿರೋದಕ್ಕೆ ಸಾಕ್ಷಿ ಏನಾನ ಇದ್ರೆ ತಗೊಬಂದ್ಬಿಟ್ಟು ತೋರಿಸ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಪೊಲೀಸ್ನವ್ರು ನಾನು ಕೇಳ್ತೀನಿ, ಅದು ಎಲ್ಲಿಂದ ನೀವು ನನ್ನ ಕರ್ಕೊಂಡು ಹೋಗ್ತೀರಾ ಸಾಕ್ಷಿ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಹೋಗಿ ಕಂಪ್ಲೇಂಟನ್ನು ಕೊಡಿ, ಪಂಪ್ಲೇಂಟನ್ನು ಕೊಡಿ. ನನಗೇನಂತೆ ಹೋಗಿ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗದಿದ್ದೆಷ್ಟು ಕಂಡೋರ್ ದುಡ್ಡಕ್ಕೆ ತಿನ್ಬಿಟ್ಟು ಮಜಾ ಮಾಡ್ತಿದೆಯಲ್ಲ, ಕಿತ್ತೋದು ಬಿತ್ರಿ. ನಿನಗೆ ಮಾನ ಮರುವುದಿಲ್ಲ. ಏನೋ ದೊಡ್ಡೋಳು, ದೊಡ್ಡ ನಂಬಿಕಸ್ತೆ ಅಂತ ಹೇಳ್ಬಿಟ್ಟು ನಾನು ನಿನಗೆ ದುಡ್ಡು ಕೊಟ್ಟರೆ ಇವತ್ತು ನನ್ನ ಕೈಗೆ ಚಿಪ್ ಕೊಡ್ತಾ ಇದೆಯಾ? ಮನೆಯಾಳಿ ಐತೆ ಕಣ್ಲೆ ನಿಂಗೆ, ಐತೆ ಮಾರಮ್ಮನ ಹಬ್ಬ ಐತೆ. ಅಕ್ಕ ನೀವೇನು ಮಾತಾಡೋದಿದ್ರು ಈಚೆ ಕಡೆ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ಬಿಡಿ. ನನ್ನ ಮನೆಗೆ ಹಿಂಗೆಲ್ಲ ಜಗಳ ಮಾಡಕ್ಕೆ ಬರಬೇಡಿ. ಯಾರನ್ನ ಹಾಕ್ಬೇಕು ಅಂದರೆ ನೋಡಿದ್ರೆ ಏನು ಅನ್ಕೊಳಕಿಲ್ಲ. ಲೇ ಕಮಲಾಕ್ಸಿ ಒಂಟ್ಬಿಡೆ ನೀನು, ಒಂಟ್ಬಿಡು. ನಮ್ಮ ಮನೆಗೆ 5 ನಿಮಿಷ ಕುಂತ್ಕೊಡು ನೀನಂತೂ. ಇನ್ನೊಂದು ಕಿತ ಏನೋ ನಮ್ಮ ಅಂತಕ್ಕೆ ಬಂದು ಚರ್ಮ ಸುಲ್ದು ಬಿಡ್ತೀನಿ ನಾನಂತೂ. ಇಂಥ ಮನೆಯಲ್ಲಿ ಕೆಲಸ ಮಾಡಂಗಿದ್ರೆ ನಮ್ಮ ಅಂತಕ್ಕೆ ಬರಲೇಬೇಡ ನೀನು. ತೊಲಗು. ನೀವು ಅಷ್ಟೇ ಕಣ್ರಕ್ಕ, ನೀವು ಹೇಳ್ತಾ ಇದ್ದೀನಿ. ಇನ್ನೊಂದು ಕಿತ ಇವಳು ಹುಡಿಕೊಂಡು ನಮ್ಮ ಅಂತಕ್ಕೆ ಬರಬೇಡ್ರಿ. ಇವಳು ಇವತ್ತೇ ಮನೆ ಬಿಟ್ಬಿಟ್ಟು ಕಳಿಸ್ತಾ ಇವನಿ. ಎಲ್ಲಿತ್ತಳ ಅವಳು ನಾನು ಹುಡಿಕೊಂಡು ಹೋಗಿ. ಇದು ನನ್ನ ಮನೆ, ಇದೇನು ಅವಳ ಮನೆ ಅಲ್ಲ. ಸುಮ್ಮನೆ ಬರೋದು ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನನಗೂ ಎಲ್ಲರಿಗೂ ಏಳು ಸಾಕು ಬಿದ್ದೋಗ್ಬಿಟ್ಟೈತೆ ನನಗಂತೂ ಇವಳಿಂದ, ಕಿತ್ತೋದಳಿಂದ. ಸುಮ್ಮನೆ ನಿಂಪಾಡು ನೀವು ಹೋಗಿ. ನಮ್ಮ ಮನೆ ಮುಂದಕ್ಕೆ ಬಂದು ಜಗಳ ಮಾಡಬೇಡಿ. ಮಗಳೇ ಇವಾಗ ಏನು ಮಗಳೇ ಮಾಡೋದು? ಏನೇ ಮಾಡೋದು ಇವಾಗ? ನನ್ನನ್ನು ಕೇಳಿದ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗೇನು ತಲೆಗೆ ಓಡ್ತಿಲ್ಲ. ಅಮ್ಮ ಯಾರು ತಗೋಣ ಒಂದು 60-70 ಸಾವಿರ ಸಾಲಾಗಿಲ್ಲ ಇಸ್ಕೊಡಮ್ಮ. ಆ ಅಮ್ಮಂಗೆ ಕೊಟ್ಬಿಟ್ಟು ಜಮೀನು ಬಿಡಿಸ್ಕೊಬಿಡೋಣ ಕಣಮ್ಮ. ಅದೊಂದೇ ಒಂದು ಬಿಡಿಸ್ಕೊಬಿಟ್ರೆ ಸಾಕು. ಇನ್ನು ಉಳಿದಿರೋ ಸಾಲ ಹೆಂಗೋ ತೀರಿಸ್ಕೊಳ್ಳೋಣ. ಅಯ್ಯೋ ಮಗಳೇ, ಯಾರು ತೆಗಿಸ್ಕೊಡ್ಲಿ? ನನಗೂ ನಿನಗೂ ಯಾರು ಸಾಲ ಕೊಡ್ತಾರೆ ಊರಾಗೆ? ನೀನೇನೆಯ? ಅಯ್ಯೋ ಮೊದಲೇ ನೀನು ಕಂಡ್ರೆ ಊರಾಗೆ ನೀನು ಆಗಕ್ಕಿಲ್ಲ. ಈಗ ಸಾಲ ಅಂತ ಯಾರು ಕೊಡ್ತಾರೆ? ನೋಡೋಣ ಬಾ, ದೇವ್ರು ಯಾವುದೋ ಒಂದು ದಾರಿ ತೋರಿಸ್ತಾನೆ. ಆ ದಾರಿನಾಗೆ ನಾವು ನಡೆಯೋಣ. ನೋಡಿ